ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ನಂದವರ ಮುಂದೆ ಮೀನಾ ಹಾಗೆ ಮನೆಯವರು ಸೇರಿಕೊಂಡು ಮಾಡಿದಂಥ ನಾಟಕ ಬಟಾಬೈಲಾಗಿದೆ. ಹಾಗಾದರೆ ಏನಾಯ್ತಪ್ಪ ಅಂತದ್ದು ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಗಿರೀಶ್ ಅವರು ತುಂಬಾ ನೊಂದ್ಕೋತಾರೆ. ಯಾಕಂದರೆ ವಲ್ಲಭ ಮನೆಯಿಂದ ಹೊರಗಡೆ ಹೋಗಿ ಟೆಂಟ್ ಹಾಕೊಂಡಿದ್ದಾರೆ. ಅದನ್ನು ನೋಡಿದಂಥ ಗಿರೀಶ್ ಅವರ ಮನಸ್ಸು ಘಾಸಿ ಆಗಿದೆ. ಏನು ಮಾಡೋದು, ಅಪ್ಪ ಮಕ್ಕಳ ನಡುವೆ ನಾನು ಸಿಕ್ಕಾಕೊಂಡು ಒದ್ದಾಡ್ತಿದ್ದೇನೆ. ಅಪ್ಪ ಮಗ ಯಾವಾಗಲೂ ಇಷ್ಟೇ ಹೀಗೆ ಜಗಳ ಮಾಡ್ಕೋತಾರೆ, ಇಬ್ಬರು ಕೂಡ ಸೋಲುವುದಿಲ್ಲ, ನಾನು ಅವರ ಅಂತ ಹೇಳ್ತಾರೆ. ಜೊತೆಗೆ ಇಬ್ಬರು ಮನಸ್ಸಲ್ಲೂ ಕೂಡ ಕಾಡುವಾದಷ್ಟು ಪ್ರೀತಿ ಇದೆ. ಬಟ್ ಏನು ಮಾಡೋದು, ಈಗ ನನ್ನ ಮಗ ಹೊರಗಡೆ ಇದ್ದಾನೆ, ಅವನನ್ನು ಆ ರೀತಿ ನೋಡೋಕ್ಕಾಗ್ತಿಲ್ಲ, ಚಳಿಯಲ್ಲಿ ನಡುಗ್ತಿದ್ದಾನೆ, ನನ್ನ ಮಗ ಯಾವಾಗ ಮನೆಗೆ ಬರ್ತಾನೆ ಅಂತ ಹೇಳಿ ಗಿರೀಶ್ ಅವರು ತುಂಬ ಯೋಚನೆ ಮಾಡ್ತಿರ್ತಾರೆ. ಆಗ ಮೀನಾ ಆಪದ್ ಬಾಂಧವಳಾಗಿ ಹೋಗಿದೆ ಅಂತ ಯೋಚನೆ ಮಾಡಬೇಡಿ, ಖಂಡಿತ ಕಳೆದ ಬಾರಿ ಕೂಡ ಹೀಗೆ ಆಗಿತ್ತಲ್ವಾ, ಆಗ ವಲ್ಲಭನ ಮನೆ ಕರ್ಕೊಂಡು ಬಂದಿದ್ದ ಅಲ್ವಾ, ಹಾಗೆ ಈ ಬಾರಿ ಕೂಡ ಮನೆ ಕರ್ಕೊಂಡು ಬರೋಣ ಅಂತ ಮೀನಾ ಹೇಳಿದಾಗ ಅದು ಹೇಗಮ್ಮ ಸಾಧ್ಯ ಆಗತ್ತೆ, ಕಳೆದ ಬಾರಿ ಏನೋ ಬೇರೆ ರೀತಿ ಪರಿಸ್ಥಿತಿ ಇತ್ತು, ಆದರೆ ಇವಾಗಲೇ ಬೇರೆ ಅಲ್ವಾ ಅಂತ ಹೇಳಿದಾಗ ಈ ಬಾರಿ ನಾನಲ್ಲ ಅತ್ತೆ ಮಾವನೇ ಮನೆ ಕರ್ಕೊಂಡು ಬರ್ತಾರೆ ಅಂತ ಹೇಳ್ತಾರೆ. ಆ ಮಾತನ್ನ ಕೇಳಿದೆ ಗಿರೀಶ್ ಅವ್ರಿಗೆ ಅಚ್ಚರಿ ಆಗತ್ತೆ. ಹೇಗೆ ಮೀನಾ, ಅದು ನಿಮ್ಮ ಮಾವ ಮನೆ ಕರ್ಕೊಂಡು ಬರೋದು ಅಂದರೆ ಏನು ಅರ್ಥ ಅಂದಾಗ, ಹೌದು ಅತ್ತೆ ನನ್ನ ಹತ್ರ ಒಂದು ಸೂಪರ್ ಪ್ಲಾನ್ ಇದೆ, ಆ ಒಂದು ಪ್ಲಾನನ್ನೇನಾದರೂ ಎಕ್ಸಿಕ್ಯೂಟ್ ಮಾಡಬೇಕು ಅಂದರೆ ಎಕ್ಸಿಕ್ಯೂಟ್ ಮಾಡಿದ್ರೆ ಖಂಡಿತವಾಗ್ಲೂ ಮಾವ ಮತ್ತು ವಲ್ಲಭ ಇಬ್ಬರು ಕೂಡ ಒಂದು ಹಾಗೆ ಆಗ್ತಾರೆ ಅಂತ ಹೇಳಿದಾಗ, ಪ್ಲಾನ್ ಏನು ಅಂತ ಹೇಳಬೇಕು ಅಂದರೆ ಪ್ರಿಯಾ ಮತ್ತು ಅವರಮ್ಮ ಮನೇಲಿ ಇರಬಾರ್ದು ಅಂತ ಮೀನಾ ಹೇಳ್ತಾರೆ. ಯಾಕಂದರೆ ಅವ್ರು ಕೇಳಿಸ್ಕೊಂಡ್ರೆ ಖಂಡಿತ ಗೊತ್ತು ಮಾವನ ಹತ್ರ ಹೋಗಿ ತಂದಿಡ್ತಾರೆ, ಖಂಡಿತ ತಮ್ಮ ಪ್ಲಾನ್ ಫ್ಲಾಪ್ ಆಗುತ್ತೆ ಅಂತ. ಅದೇ ಕಾರಣಕ್ಕೆ ಮೀನಾ ಅತ್ತೆಗೆ ಪ್ರಿಯಾನ ಕಳಿಸ್ಬಿಡಿ ಅಂತ ಹೇಳಿದ್ರಿಂದ ಪ್ರಿಯಾನ ಗಿರೀಶ್ ಅವರು ತುಂಬ ಪೂಸಿ ಹೊಡೆದು ತುಂಬ ನೈಸ್ ಆಗಿ ಮನೆಯಿಂದ ಆಚೆ ಕಳಿಸ್ತಾರೆ, ಮಾಧವನ ಆಫೀಸ್ಗೆ ಹೋಗು ಅಂತ ಹೇಳಿ. ಅದೇ ರೀತಿಯಾಗಿ ವೀಣವರು ಆ ಮನೆಯಲ್ಲಿ ಇರುವುದರಿಂದ ಅವರನ್ನು ಕೂಡ ಮಗಳು ಜೊತೆ ಮಾಡಿ ಕಳಿಸ್ಬಿಡ್ತಾರೆ. ಆ ಕಡೆ ವೀಣಾ ಹಾಗೆ ಪ್ರಿಯಾ ಏನೋ ಮಾಧವನ್ ಆಫೀಸ್ಗೆ ಹೋಗಿದ್ದಾಯ್ತು. ಜೊತೆಗೆ ಇಲ್ಲಿ ಅವರ ಪ್ಲಾನ್ ಏನು ಅನ್ನೋದು ಕೂಡ ತುಂಬ ಚೆನ್ನಾಗಿ ಮೀನಾ ಎಲ್ರಿಗೂ ಕೂಡ ಎಕ್ಸ್ಪ್ಲೈನ್ ಕೂಡ ಮಾಡಾಯಿತು. ಆ ಒಂದು ಪ್ಲಾನ್ ಪ್ರಕಾರವಾಗಿ ನಂದವರು ಈಗ ಮನೆಗೆ ಬರಬೇಕು, ಗಿರೀಶ ಮತ್ತು ನಂದವರು ಹೊರಗಡೆ ಹೋಗಬೇಕಾಗಿದೆ. ಹಾಗಾಗಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಗಿರೀಶ್ ಅವರು ನಂದವ್ರನ್ನ ಮನೆ ಕರೆಸ್ಕೋತಾರೆ. ತದನಂತರ ಈ ಕಡೆ ದೇವಸ್ಥಾನಕ್ಕೆ ಅವರು ಹೋಗಿದ್ದಾರೆ. ಈ ಕಡೆ ಮೀನಾ ಮತ್ತು ಕೇಶವ ಆಲ್ರೆಡಿ ತಮ್ಮ ಪ್ಲಾನನ್ನೆಲ್ಲ ಸೆಟ್ ಮಾಡಿದ್ದಾರೆ, ಜಸ್ಟ್ ಎಕ್ಸಿಕ್ಯೂಟ್ ಮಾಡೋದು ಅಷ್ಟೇ ಬಾಕಿ ಆಗಿದೆ. ಒಂದು ಬೀದಿ ನಾಟಕ ಮಾಡೋದ್ರ ಮುಖಾಂತರ ಆ ಒಂದು ಬೀದಿ ನಾಟಕದಲ್ಲಿ ವಲ್ಲಭನ ಎಂಟ್ರಿ ಆಗೋದ್ರ ಮುಖಾಂತರ ವಲ್ಲಭನ ಒಂದು ನ್ಯಾಯವಂತಿಕೆ ಏನು, ಅವನ ಒಳ್ಳೆತನ ಏನು ಅನ್ನೋದನ್ನ ನಂದ ಅವ್ರಿಗೆ ಪರಿಚಯ ಮಾಡಿಕೊಡುವುದೇ ಮೀನಾ ಒಂದು ಇಂಟೆನ್ಷನ್ ಆಗಿದೆ. ಹಾಗಾಗಿ ಬೀದಿ ನಾಟಕದವರ ಜೊತೆ ಇದ್ಕೊಂಡು ಮೀನಾ ಮತ್ತೆ ಕೇಶವ ಭರ್ಜರಿ ಪ್ಲಾನ್ ಅನ್ನೇ ಮಾಡ್ಕೊಂಡಿದ್ದಾರೆ. ಅಲ್ಲಿ ಬೀದಿ ನಾಟಕದವರು ಬೀದಿಯಲ್ಲಿ ನಾಟಕ ಮಾಡ್ತಿದ್ದಾರೆ, ಗಲಾಟೆ ಮಾಡ್ತಿದ್ದಾರೆ, ಗಂಡ ಹೆಂಡತಿ ಇಬ್ರು ಕೂಡ ನಟನೆಯನ್ನ ಸಖತ್ತಾಗಿ ಮಾಡ್ತಿದ್ದಾರೆ. ಕುಡುಕ ಗಂಡ ಹೆಂಡತಿಗೆ ದುಡ್ಡು ಕೊಡುವಂತ ಹೊಡೆಯೋದು, ನಾನು ಏನೇ ಮಾಡಿದ್ರು ಕೊಡೋದಿಲ್ಲ ಅಂತ ಹೆಂಡತಿ ಹೇಳೋದು, ಇದರ ನಡುವೆ ವಲ್ಲಭ ಎಂಟ್ರಿ ಕೊಡೋದು, ಬುದ್ಧಿ ಕಳಿಸೋದು. ಅದನ್ನು ನಂದ ಅವರು ನೋಡಿದೆ ನನ್ನ ಮಗ ಎಂಥ ದೊಡ್ಡ ಮನುಷ್ಯ ಅಂತ ಹೇಳಿ ಮನೆ ಕರ್ಕೊಂಡು ಹೋಗೋದು, ಇದೇ ಮೀನಾ ಪ್ಲಾನ್ ಆಗಿತ್ತು. ಅದೇ ಪ್ರಕಾರವಾಗಿ ಎಲ್ಲವೂ ಕೂಡ ನಡೀತಾ ಇತ್ತು. ಆ ಕಡೆ ಅಮ್ಮು ಕೂಡ ವಲ್ಲಭನ್ನ ಕರೆಸಿದ್ಲು, ಕಾಲೇಜಿಂದ ತನಗೆ ತೊಂದರೆ ಆಗಿದೆ, ಯಾವುದೋ ಹುಡುಗರು ನನ್ನನ್ನು ರೇಗಿಸ್ತಿದ್ದಾರೆ ಅಂತ. ಬಟ್ ವಲ್ಲಭ ಏನೋ ಬಂದ, ಹುಡುಗರು ಎಲ್ಲಿ ಅಂತ ಕೇಳಿದ್ರೆ ಇಲ್ಲ ಅವ್ರಿಗೆ ನಾನೇ ಬೈದು ಕಳಿಸ್ಬಿಟ್ಟೆ ಅಂತ ಅಮ್ಮು ಹೇಳ್ತಾಳೆ. ಹೌದಾ, ನೀನೇ ಬೈದು ಕಳಿಸ್ಬಿಟ್ಟೆ, ಸೂಪರ್, ನೀನು ಹೀಗೆ ಇರಬೇಕಲ್ವ, ನೀನು ಹೆಣ್ಮಕ್ಳು ಹೆಂಗೆ ಧೈರ್ಯವಾಗಿ ಮುನ್ನುಗ್ಬೇಕು, ಅದನ್ನೇ ನಾನು ಕೂಡ ಹೇಳೋದು ಅಂತ ವಲ್ಲಭ ಹೇಳಿ ನಡಿ ಹೋಗೋಣ ಅಂತ ಹೇಳ್ತಾರೆ. ಎಲ್ಲಿಗೆ ನಡಿ ಹೋಗೋದು, ಅಲ್ಲಿ ನೋಡು ಗಂಡ ಹೆಂಡತಿಗೆ ಹೇಗೆ ಹೊಡಿತಿದ್ದಾನೆ, ಡ್ರಿಂಕ್ಸ್ಗೆ ದುಡ್ಡು ಕೊಡು ಅಂತ. ನಿಜಕ್ಕೂ ನಿನಗೆ ಹೊಟ್ಟೆ ಉರಿತಿಲ್ವಾ, ಆ ರೀತಿ ಅಮಾಯಕ ಹೆಣ್ಮಗಳಿಗೆ ಹೇಗೆ ಹೊಡಿತಿದ್ದಾನೆ ನೋಡು ಅಂದಾಗ ನನಗೂ ಬೇಜಾರಾಗ್ತದೆ. ಬಟ್ ಏನು ಮಾಡೋದು, ಇನ್ನೊಬ್ರ ವಿಷಯಕ್ಕೆ ನಾವು ತಲೆ ಹಾಕ್ಲಿಕ್ಕಾಗತ್ತಾ ಅಂತ ಹೇಳಿ ವಲ್ಲಭ ಕೇಳಿದಾಗ, ಏನು ಮಾತಾಡ್ತಿದ್ಯಾ ವಲ್ಲಭ ನೀನು, ಅಲ್ಲಿ ಕಾಲೇಜಲ್ಲಿ ಆ ಲೆಕ್ಚರರ್ ಮಿಸ್ಬಿಹೇವ್ ಮಾಡಿದಾಗ ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸ್ದೆ, ನೀನು ಹೊಡೆದು ಬಡ್ದು ಮಾಡಿ, ಇಲ್ಲಿ ಯಾಕೆ ನೀನು ಆ ರೀತಿ ಮಾಡದೆ ಸುಮ್ಮನಿದ್ಯಾ, ನೀನು ಇಲ್ಲೂ ಕೂಡ ಅವನಿಗೆ ಪಾಠ ಕಲಿಸ್ಬೇಕಲ್ವ, ಅವನಿಗೆ ಬುದ್ಧಿ ಕಲಿಸ್ಬೇಕಲ್ವ ಅಂತ ಹೇಳಿದಾಗ, ಹೌದಮ್ಮ ಹೌದು, ಅದು ಕಾಲೇಜ್ ವಿಷಯ, ಇದು ಇನ್ನೊಬ್ಬರ ಸಂಸಾರದ ವಿಷಯ, ಇನ್ನೊಬ್ಬರ ಸಂಸಾರದ ವಿಷಯಕ್ಕೆ ನಾವು ತಲೆ ಹಾಕೋಕ್ಕೆ ಯಾವುದೇ ಕಾರಣಕ್ಕೂ ಆಗೋದಿಲ್ಲ. ನಾನೇನಾದರೂ ಈಗ ಹೋಗ್ಬಿಟ್ಟು ಯಾಕಯ್ಯ ಹೊಡಿತಾ ಇದೆಯಾ ಅಂತ ಕೇಳಿದ್ರೆ ಅವ್ನು ಏನು ಹೇಳ್ತಾನೆ ಗೊತ್ತಾ, ಇದು ನನ್ನ ಸಂಸಾರದ ವಿಷಯ, ತಲೆ ಹಾಕೋದಕ್ಕೆ ನೀನು ಯಾರು ಅಂತ ಹೇಳಿ ನನ್ನೇ ಬೈದು ಕಳಿಸ್ತಾನೆ ಅಂತ ಹೇಳಿ ಸುಮ್ಮನೆ ಆಗ್ಬಿಡ್ತಾರೆ. ಈ ಕಡೆ ಮೀನಾ ಅವನ್ನ ರೊಚ್ಚಿಗೆಲ್ಸು, ಅವ್ನು ಕೋಪ ಬರಬೇಕು, ಎಂಟ್ರಿ ಕೊಡಬೇಕು, ಅವನು ಆ ರೀತಿ ಮಾಡು ಅಮ್ಮು ಅಂತ ಹೇಳ್ತಿದ್ದಾಳೆ. ಹಾಗಾಗಿ ಇಲ್ಲಿ ಅಮ್ಮು ನಿಜವಾಗ್ಲೂ ಕೂಡ ಒಂದಲ್ಲ 2 ರೂಪಾಯಿ 10 ರೂಪಾಯಿ ಆ್ಯಕ್ಟಿಂಗ್ ಮಾಡೋದಕ್ಕೆ 100 ರೂಪಾಯಿ ಆ್ಯಕ್ಟಿಂಗ್ ಮಾಡೋದಕ್ಕೆ ಶುರು ಮಾಡ್ಕೊಂಡ್ಬಿಡ್ತಾಳೆ. ಆತ ಕಡೆ ಗಿರೀಶ ಮತ್ತು ನಂದವರು ಕೂಡ ದೇವಸ್ಥಾನಕ್ಕೆ ಹೋಗ್ತಾ ಇದ್ದವರು ದಾರಿಯಲ್ಲಿ ಇದೇ ನಾಟಕವನ್ನು ನೋಡಿದೆ ಹಾಗೆ ನಿಂತ್ಕೊಂಡ್ಬಿಟ್ಟಿದ್ದಾರೆ.
ಸಿಟ್ಟಾಗ್ತದೆ ನಂದ ಅವ್ರಿಗೆ ಹೇಗೆ ಹೊಡಿತದಾನೆ ಇವನು ಹೆಂಡತಿಗೆ ಅಂತ ಹೇಳಿ. ಈ ಕಡೆ ನೋಡುವಲ್ಲ ಬಾ ಪಾಪ ಹೆಣ್ಮಗಳು ಎಷ್ಟೆಲ್ಲ ನರಳಾಡ್ತಿದ್ದಾಳೆ, ನೀನು ಹೋಗಬೇಕು ಕಾಪಾಡಬೇಕು ಹೋಗು ವಲ್ಲಭ ಅಂತ ಹೇಳಿ ವಲ್ಲಭನ್ನ ಕಳಿಸ್ಬೇಕು. ಈ ಕಡೆ ವಲ್ಲಭ ಕೂಡ ಹೋಗಬೇಕು ಅನ್ಕೋತಾರೆ. ಬಟ್ ವಲ್ಲಭ ಹೋಗೋಕ್ಕೂ ಮುನ್ನನೇ ನಂದ ಅವರು ಹೋಗಿದ್ದೆ ಆ ಕುಡುಕನ ಕೆನ್ನೆಗೆ ರಪ್ಪಂತ ಬಾರಿಸ್ತಾರೆ. ಅಯ್ಯೋ ಆ ವ್ಯಕ್ತಿಗೆ ಶಾಕ್ ಆಗ್ತದೆ. ಯಾಕಂದರೆ ವಲ್ಲಭ ಅನ್ನೋ ವ್ಯಕ್ತಿ ಬರ್ತಾರೆ ಅಂತ ಮೀನಮ್ಮ ಹೇಳಿದ್ರು. ಆದರೆ ಇದ್ಯಾರಪ್ಪ ಸ್ಪೆಷಲ್ ಎಂಟ್ರಿ, ಇವ್ರು ಸ್ಪೆಷಲ್ ಎಂಟ್ರಿ ಅನಿಸುತ್ತೆ. ಇವ್ರ ಮುಂದೆ ನಾನು ಸೂಪರ್ ಆಗಿ ಆ್ಯಕ್ಟ್ ಮಾಡಬೇಕು ಅಂದ್ಕೊಂಡಿದ್ದೆ. ಮತ್ತಷ್ಟು ಆ್ಯಕ್ಟ್ ಮಾಡಿ ಹೆಂಡತಿಗೆ ಹೊಡೆಯೋದಕ್ಕೆ ಮುಂದಾಗ್ತಿದ್ದಾನೆ ಆ ವ್ಯಕ್ತಿ ಮುಂದಾಗ್ತಿದ್ದಾಗೆ ಇಷ್ಟೆಲ್ಲ ಮಾಡಿದ್ರು ಇನ್ನೂ ಹೆಂಡತಿಗೆ ಹೊಡಿತಿದ್ಯಾ, ಎಷ್ಟು ಇರಬೇಕು ನಿನಗೆ ತಾಕತ್ತು, ಹೆಣ್ಣುಮಕ್ಳ ಮೇಲೆ ಕೈ ಮಾಡ್ತೀಯಾ, ನೀನು ಕುಡಿತಕ್ಕೆ ದುಡ್ಡು ಕೊಡ್ಬೇಕಾ ಆಕೆ ಅಂತ ಹೇಳಿ ಹಿಗ್ಗಾಮುಗ್ಗ ಬಾರಿಸ್ತಿದ್ದಾರೆ ನಂದವರು. ಆಗ ಆ ವ್ಯಕ್ತಿ ಹೊಡ್ಸ್ಕೊಂಡು ಸಾಕಾಗ್ಬಿಡುತ್ತೆ. ಅಷ್ಟರಲ್ಲಿ ಹೆಂಡತಿ ಪಾತ್ರ ಮಾಡ್ತಿದ್ದವರು ದಯವಿಟ್ಟು ನನ್ನ ಗಂಡಂಗೆ ಹೊಡಿಬೇಡಿ ಪ್ಲೀಸ್, ದಯವಿಟ್ಟು ಹೊಡಿಬೇಡಿ ಅಂತಾರೆ. ನೋಡಿದ್ಯಾ ನಿನ್ನ ಹೆಂಡತಿ ನಿನಗೋಸ್ಕರ ಹೇಗೆ ಕೇಳ್ಕೊತಿದ್ದಾಳೆ, ನೀನು ಇಷ್ಟೆಲ್ಲ ಹೊಡೆದ್ರು ಅದನ್ನೇ ಅಲ್ವಾ ಹೆಣ್ಮಕ್ಳು ಅಂತ ಹೇಳುವುದು ಅಂತ ನಂದವರು ಬುದ್ಧಿ ಹೇಳ್ತಾರೆ. ಆದರೂ ಕೂಡ ವ್ಯಕ್ತಿ ಸುಮ್ಮನಿರೋದಿಲ್ಲ. ಏನೇ ಸಂಬಂಧ ನಿನಗೂ ಇವನಿಗೂ, ಇವನ ಅಣ್ಣನ ಮಾವನ ಸ್ನೇಹಿತನ ತಮ್ಮನ ಏನು ಸಂಬಂಧ ನಿನಗೆ, ಆದರೂ ಕೂಡ ಯಾಕೆ ಇವನು ನಿನ್ನ ಪರವಾಗಿ ಬಂದಿದ್ದಾನೆ ಅಂತದಾಗಿ ನಂದವ್ರ ಕೈಯಿಂದ ಮತ್ತೆರಡು ಏಟನ್ನು ಬಾರಿಸ್ಕೋತಾರೆ. ಇತ್ತ ಕಡೆ ಪ್ರಿಯಾ ಮತ್ತು ವೀಣಾ ಇಬ್ಬರು ಕೂಡ ಆಫೀಸಿಂದ ವಾಪಸ್ ಮನೆಗೆ ಬರಬೇಕಾದ್ರೆ ಅವ್ರಿಗೆ ಅನುಮಾನ ಶುರು ಆಗಿಬಿಟ್ಟಿದೆ ಗಿರಿಜ್ ಅವರ ಮೇಲೆ. ಯಾಕೆ ಅವರು ನಮ್ಮನ್ನು ಅಷ್ಟು ಫೋರ್ಸ್ಫುಲಿಯಾಗಿ ಮನೆಯಿಂದ ಹೊರಗಡೆ ಕಳಿಸಿದ್ರು? ಖಂಡಿತ ಇದರಿಂದ ಬೇರೆ ಏನೋ ಉದ್ದೇಶ ಇದೆ. ವಲ್ಲಭನ್ ವಿಷಯದಾಗಿ ಏನೋ ಪ್ಲಾನ್ ಮಾಡ್ತಿದ್ದಾರೆ ಅನಿಸುತ್ತೆ. ಅದೇ ಕಾರಣಕ್ಕೆ ನಾವಿದ್ರೆ ತೊಂದರೆ ಆಗುತ್ತೆ ಅಂತ ನಮ್ಮನ್ನು ಅಲ್ಲಿಂದ ಕಳಿಸಿದ್ದಾರೆ. ಹೋಗಿ ಆ ಪ್ಲಾನ್ ಏನು ಅನ್ನೋದನ್ನು ತಿಳ್ಕೊಂಡು ಅದನ್ನು ಫ್ಲಾಪ್ ಮಾಡಬೇಕು ಅಂತ ಅವರಿಬ್ಬರು ವಾಪಸ್ ಆಗ್ತಿದ್ರೆ, ಈ ಕಡೆ ಆಲ್ರೆಡಿ ನಂದವರ ಮುಂದೆ ಆ ಕುಡುಕ ವ್ಯಕ್ತಿ ನನಗೆ ಯಾರು ಮೂವರು ಬಂದು ಈ ರೀತಿ ನಾಟಕ ಮಾಡಬೇಕು, ವಲ್ಲಭ ಅನ್ನೋನು ಬರ್ತಾನೆ, ಅವನ ಹತ್ರ ಹೊಡಿಸ್ಕೋಬೇಕು ನೀವು ಅಂತ ಹೇಳಿ ದುಡ್ಡು ಕೊಟ್ಟರು, ಹಾಗಾಗಿ ಮಾಡಿದ್ವಿ ಅಷ್ಟೇ ಅಂತ ಸತ್ಯವನ್ನೇ ಹೇಳಿಬಿಡ್ತಾರೆ. ಅಲ್ಲೇ ವಲ್ಲಭನನ್ನು ಕೂಡ ನೋಡ್ತಾರೆ ನಂದ ಅವರು. ವಲ್ಲಭಂಗೆ ಏನಾಗ್ತಿದೆ ಅಂತಲೇ ಗೊತ್ತಾಗ್ತಿಲ್ಲ. ಅಮ್ಮ ಕೂಡ ನಂಗೆ ಗೊತ್ತಿಲ್ಲ ವಲ್ಲಭ ಅಂತಲೇ ಹೇಳ್ತಿದ್ದಾರೆ. ಈ ಕಡೆ ಗಿರಿಜಾ ಮೀನಾ ಕೇಶವ ಮುಗೀತು ಕತೆ ಅಂತ ಅನ್ಕೋತಾರೆ. ಈ ಕಡೆ ನಂದ ಅವರು ಸಿಟ್ಟಿದ್ದೆ, ನಾನು ಅವನ್ನ ಮನೆಯಿಂದ ಆಚೆ ಹೋಗು ಅಂತ ಹೇಳಿದ್ನ, ಮನೆಗೆ ವಾಪಸ್ ಬರಬೇಕು ಅನ್ನೋ ಕಾರಣಕ್ಕೆ ಇವೆಲ್ಲ ದಾರಿನ ನೋಡ್ಕೋಬೇಕಾ, ಅವನು ಒಳ್ಳೆತನ ನನಗೆ ಗೊತ್ತಾದರೆ ನಾನೇ ಕರ್ಕೊಂಡು ಹೋಗ್ತೀನಿ ಅಂತ ಇಂಥದ್ದೆಲ್ಲ ನಾಟಕ ಮಾಡ್ತಿದ್ದಾನ. ಖಂಡಿತ ಇಂಥ ಒಂದು ಭ್ರಮೆಯಲ್ಲಿ ಅವನ್ನ ಇರಬೇಡ ಅನ್ನು, ಜೊತೆಗೆ ಇಂಥ ಒಂದು ಕೆಲಸಕ್ಕೆ ಅವನನ್ನು ಮುಂದಾಗಬೇಡ ಅನ್ನು. ಈ ಬಾರಿ ಓಕೆ, ಮತ್ತೊಮ್ಮೆ ಇದು ರಿಪೀಟ್ ಆದರೆ ಅವನ ಬಗ್ಗೆ ಇರೋ ಸ್ವಲ್ಪ ಗರ್ವ ಅಭಿಮಾನ ಕೂಡ ಹೊರಟು ಬಿಡುತ್ತೆ ಅಂತ ನಂದವರು ಖಡಕ್ಕಾಗಿ ಎಚ್ಚರಿಸ್ಬಿಡ್ತಾರೆ. ನಂತರ ವಲ್ಲಭ ತನ್ನ ಟೆಂಟಲ್ಲಿ ಇರಬೇಕಿದ್ರೆ ಮೀನಾ ಕೇಶವ ಅಮ್ಮು ಗಿರಿಜಾ ಎಲ್ಲರೂ ಕೂಡ ಅಲ್ಲಿಗೆ ಬರ್ತಾರೆ. ನಮ್ಮಿಂದಾಗೆ ಈ ರೀತಿ ಆಯಿತು ವಲ್ಲಭ, ದಯವಿಟ್ಟು ಕ್ಷಮಿಸ್ಬಿಡು, ನೀನು ಒಳ್ಳೆತನ ಮಾವಂಗೆ ಗೊತ್ತಾದರೆ ಮಾವ ನಿನ್ನನ್ನು ಕರ್ಸ್ಕೋಬಹುದು ಅನ್ನೋ ಕಾರಣಕ್ಕೆ ಈ ರೀತಿ ಮಾಡಿಬಿಟ್ವಿ ಅಂತ ಹೇಳಿ ಮೀನಾ ಕೇಳ್ಕೊಂಡಾಗ, ಅಯ್ಯೋ ಬಿಡಿ ಅದಕ್ಕೆ ಒಳ್ಳೆತನ ಅನ್ನೋದನ್ನು ತೋರಿಸ್ಕೊಳ್ಳೋದಲ್ಲ, ಒಳ್ಳೆ ಕೆಲಸ ಮಾಡ್ತಾ ನಾವು ಹೋಗ್ತೀವಿ ಅಷ್ಟೇ, ನಮ್ಮ ಆತ್ಮಸಾಕ್ಷಿಗೋಸ್ಕರನೇ ಅಂತ ಹೇಳಿ ಹೇಳ್ತಿರ್ತಾರೆ. ವೀಣಾ ಮತ್ತು ಪ್ರಿಯಾ ಕೂಡ ಅದಕ್ಕೆ ಸಾಕ್ಷಿ ಆಗ್ತಾರೆ. ಇದರಿಂದ ನಂದವರು ಕೂಡ ಇರ್ತಾರೆ. ನಂದವ್ರ ಮುಂದೆ ಮೀನಾ ಕೇಶವ ಹೇಳಿದಂಥ ಮಾತು, ವಲ್ಲಭ ಹೇಳಿದಂಥ ಮಾತು ಎಲ್ಲವೂ ಕೂಡ ಬೈಲಾಗದ. ಕೊನೆಗೂ ಇದರಿಂದ ಇರ್ತಕ್ಕಂಥದ್ದು ಮೀನಾ ಅನ್ನೋ ವಿಷಯ ಗೊತ್ತಾಗಿದೆ ತಡ ನಂದವರು ಸಿಡಿದು ಹೇಳ್ತಾರ. ಈ ಕಡೆ ಪ್ರಿಯಾ ಮತ್ತು ವೀಣಾ ಇಬ್ರು ಕೂಡ ಸೇರ್ಕೊಂಡು ಮೀನಾ ವಿರುದ್ಧವಾಗಿ ಒಂದಿಷ್ಟು ನಂದವರ ಮುಂದೆ ಹಾಕೊಡ್ತಾರೆ. ಏನಾಗುತ್ತೆ ಅನ್ನೋದನ್ನ ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನು